ವಿದ್ಯಾರ್ಥಿಗಳು ಶಿವಶರಣರ ವಚನಗಳ ಸಾಹಿತ್ಯದ ಕಡೆ ಹೆಚ್ಚು ಒಲವು ಹಾಗೂ ಗಮನ ಹರಿಸುವ ಮೂಲಕ ನಿತ್ಯ ಕಂಠಪಾಠ ಮಾಡಬೇಕೆಂದು ಕೊಪ್ಪಳದ ಗುರುಬಸವ ಮಹಾಮನೆಯ ಶಿವಶರಣೆ ಮಾತೋಶ್ರೀ ಅರ್ಚನಾ ತಾಯಿಯವರು ಹೇಳಿದರು. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ವನಗೇರಿ ಗ್ರಾಮದ ಬಸವ ಯೋಗಾಶ್ರಮದಲ್ಲಿ ನಡೆದ 8ನೇ ವಚನ ದರ್ಶನ ಚಿಂತನ ಕಾರ್ಯಕ್ರಮ ಹಾಗೂ SSLC PUC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭದಲ್ಲಿ ಮಾತನಾಡಿದರು. ಬಸವ ಯೋಗಾಶ್ರಮದ ಯಶವಂತ ಶರಣರು, ಮಕ್ಕಳಿಗೆ ಶಿವಾನಂದ ಮಠದ ಶಿವಾನಂದ ವಿಶ್ವಕರ್ಮ ಜಗದ್ಗುರು ಪೀಠದ ಸ್ವಾಮೀಜಿ, ಲೇಬಗೇರಿಯ ಮಹಾ ಆನೆಗುಂದಿ ಸರಸ್ವತಿ ಸಂಸ್ಥಾನ ಶಿವಕುಮಾರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ಸೇರಿದಂತೆ ಮತ್ತಿತರರು ಇದ್ದರು. ವರದಿ VS ಶಿವಪ್ಪನಮಠ, ಸಮಯ ಟಿವಿ ಕೆ ನ್ಯೂಸ್, ಯಲಬುರ್ಗಾ. ಅಂತ ಒಂದು ಕಾರ್ಯಕ್ರಮ, ಇಂಥ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸೋದು ಅದು ನಮ್ಮ ಪುಣ್ಯ. ಅಂತ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನನಗೆ ಕೊಟ್ಟಂತ ಒಂದು ವಿಷಯ ಏನಂದ್ರೆ, ಬಸವಣ್ಣವರ ಒಂದು ವಚನದ ಬಗ್ಗೆ ಒಂದು ಚಿಂತನನ್ನ ಮಾಡಿ ಅಂತ ಹೇಳಿ ನಾನು ಅವ್ರನ್ನ ಗುರುತಿಸೋದೇ ಒಂದು ಸಹಾಯ. ಇದು ವೇದಿಕೆ ಸಣ್ಣದಿರಬಹುದು, ಸ್ಥಾನ ಸಣ್ಣದಿಲ್ಲ, ವೇದಿಕೆ ಚಿಕ್ಕದಿರಬಹುದು, ಆದ್ರೆ ಇಲ್ಲಿ ಮಹತ್ವ ಸಣ್ಣದಲ್ಲ. ಇಷ್ಟೆಲ್ಲ ಪೂಜ್ಯರು, ಮಾತೋಶ್ರೀ ಅವರು ಎಲ್ಲರೂ ಬಂದು ನಿಮಗೆ ವಚನಗಳನ್ನ ತಿಳಿಸಿದ್ದಾರೆ, ವಚನದ ಮಹತ್ವಗಳನ್ನ ತಿಳಿಸಿದ್ದಾರೆ. ಅವನ್ನೆಲ್ಲ ನೀವು ತಗೊಂಡು ಹೋಗ್ಬೇಕು, ಸುಮ್ಮನೆ ಕೀಳು ಹೋಗೋದಲ್ಲ. ಅವನ್ನೆಲ್ಲ ನೀವು ಬುತ್ತಿ ಕಟ್ಕೊಂಡು ಹೋಗ್ಬೇಕು. ಕೃಷ್ಣ ಗೀತೆಯೊಳಗ ಅದಕ್ಕೆ ವಿಭೂತಿ ದರ್ಶನದೊಳಗ ನಾನು ಈ ಜಗತ್ತಿನೊಳಗ ಎಲ್ಲವೂ ನಾನಾಗಿದ್ದೇನೆ, ಅವನನ್ನು ದರ್ಶಿಸುವುದು ಸ್ಪರ್ಶಿಸುವುದು ಯಾವನು ನೋಡುತ್ತಾನೋ ಅವನಿಗೆ ಮಾತ್ರ ಅವನ ನಿದರ್ಶನವಾಗಿ ನಿಶ್ಚಲವಾಗಿ ಅವನ ಜ್ಞಾನ ಆಗ್ತದ. ಯಾವಾಗ ಅದನ್ನ ದರ್ಶಿಸುವ ಅವನನ್ನು ಸ್ಪರ್ಶಿಸುವ ವಿಚಾರವನ್ನು ನಾವು ತಿಳಿತೀವೋ ಈ ನಿಸರ್ಗದ ಮಡಿಲಿನಲ್ಲಿ ಇವತ್ತ ಇವನಾರವ ಎಂದೆನಿಸಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಎನ್ನುವಂತೆ ಕಾರ್ಯವನ್ನ ನಡೆಸಿದಾಗ ನಾವು ಸಮಾಜದಲ್ಲಿ ಮೌಲ್ಯಯುತ ಶಿಕ್ಷಣವನ್ನು ಪಡೆಯಲು ಸಾಧ್ಯವಾಗುತ್ತೆ. ಅಂತಹ ಮೌಲ್ಯಯುತವಾದ ಶಿಕ್ಷಣವನ್ನು ಪಡೆದು ತಾವೆಲ್ಲರೂ ಇವತ್ತಿನ ಈ ಸಂದರ್ಭದಲ್ಲಿ